ಮೆಂಬರ್ಶಿಪ್ ಡ್ರೈವ್ ಎಲ್ಲ ಕಡೆ ಎಲ್ಲ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿನೂ ಕಳೆದ ಬಾರಿ 11 ಕೋಟಿ ಮೆಂಬರ್ಶಿಪ್ ಮಾಡಿತ್ತು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಸದಸ್ಯತ್ವ ಹೊಂದಿರುವಂಥ ಒಂದು ರಾಜಕೀಯ ಪಕ್ಷ ಅಂತ ಹೆಗ್ಗಳಿಕೆಯನ್ನು ತಗೊಂಡಿತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ ಈಗಾಗಲೇ 5 ಕೋಟಿ ಮೆಂಬರ್ಶಿಪ್ನ ನಾವು ಮಾಡಿದ್ದೀವಿ. ಇದೇ ರೀತಿ ಕಾಂಗ್ರೆಸ್ ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ ಅವರು, JDS ಅವರು ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದಾರೆ. 100 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷ ಯಾವ ಥರ ದಿವಾಳಿ ಆಗ್ಬಿಟ್ಟಿದೆ ಅಂದರೆ, ಪ್ರತಿಯೊಂದು ಮೆಂಬರ್ಶಿಪ್ಗೆ ಯುವಕರಿಗೆ ಮೆಂಬರ್ಶಿಪ್ ಮಾಡೋ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಆಮಿಷಿ ಒಡ್ಡಿ, ಅವ್ರಿಗೆ ಬೆಳ್ಳಿ ಗಣೇಶವನ್ನು ಕೊಟ್ಟು ಮೆಂಬರ್ಶಿಪ್ನ ಮಾಡಿಸ್ತಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಯಾವಾಗ ಹೇಳ್ತಾ ಇರ್ತಾರೆ, ನಾವು ರಾಜ್ಯದಲ್ಲಿ ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀವಿ, ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಎಲ್ಲ ಹೇಳ್ತಾರೆ. ಒಂದು ಸರ್ಕಾರ ಇರೋವಂಥ ಒಂದು ರಾಜ್ಯದಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮಾಡ್ತಾ ಇರೋವಂಥ ಮೆಂಬರ್ಶಿಪ್ಗೆ ಬೆಳ್ಳಿ ಗಣೇಶವನ್ನು ಕೊಟ್ಟು ಅಮಿಷ ಒಡ್ಡಿ, ಅಂದರೆ ಮುಂದಿನ ಪ್ರಜೆಗಳಿಗೆ ಈಗಾಗಲೇ ಇವರು ಅಮಿಷ ಒಡ್ಡಿ ಅವ್ರನ್ನ ಹಾಳು ಮಾಡಿ ಮೆಂಬರ್ಶಿಪ್ ಮಾಡೋವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇತ್ತೀಚೆಗೆ ನಾನು ಅಮೆರಿಕಾಲಿ DK ಶಿವಕುಮಾರ್ ಅವರು ಅದು ಯಾವುದೋ ಕನ್ವೆನ್ಷನ್ ಸೆಂಟ್ರಲ್ಲಿ ಕಮಲಾ ಹರೀಶ್ ಅವ್ರ ಜೊತೆ ಇದ್ದಿದ್ದು ನಾನು ನೋಡಿದೆ. ಸೊ ಇವ್ರ ಎಕ್ಸ್ಪರ್ಟೈಸ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಓಟ್ ತಗೊಬೇಕು, ಹೆಂಗೆ ದುಡ್ಡು ಕೊಟ್ಟು ಓಟ್ ತಗೊಬೇಕು, ಹೆಂಗೆ ಬೆಳ್ಳಿದನ್ನು ಕೊಟ್ಟು ಓಟ್ ತಗೊಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಮೆಂಬರ್ಶಿಪ್ಗೆ, ಅದೇ ರೀತಿ ಅಲ್ಲಿ ಕಮಲಾ ಹರೀಶ್ ಅವ್ರಿಗೂ ಇವ್ರು ಎಕ್ಸ್ಪರ್ಟೈಸ್ ಹೇಳಕ್ಕೆ ಹೋಗಿದ್ರು ಅಂತ ನನಗೆ ಅನುಮಾನ ಬರುತ್ತೆ ಸ್ನೇಹಿತರೆ. ಈಗ ಬೆಳ್ಳಿ ಗಣೇಶ ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ, ಈ ಗಣೇಶವನ್ನ ಕೊಡ್ತಾ ಇದ್ದಾರೆ. ನನಗೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂದರೆ, ನಮ್ಮ ಗಣೇಶ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಇವ್ರ ಬ್ರದರ್ಸ್ನ ಬಿಟ್ಟು ಚಪ್ಪಲಿಯಲ್ಲಿ ಓಡಿಸೋದು. ನಮ್ಮ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ನಮ್ಮ ಗಣೇಶನ್ಗೆ ಕಲ್ಲು ಹೊಡೆಯೋದು, ಆಮೇಲೆ ಪೆಟ್ರೋಲ್ ಬಾಂಬ್ ಹಾಕೋದು ಒಂದು ಕಡೆ. ಇವರು ಗಣೇಶ ಬೆಳ್ಳಿ ಗಣೇಶ ಕೊಟ್ಟು ಮೆಂಬರ್ಶಿಪ್ನ ಇವತ್ತು ಕೈ ಹಾಕಿದ್ರು. ಎಂಥ ಸ್ಥಿತಿ ಬಂದ್ಬಿಡ್ತು ಕಾಂಗ್ರೆಸ್ ಅವ್ರಿಗೆ. ಇದಕ್ಕೆ ನೇರವಾದ ಹೊಣೆ ನಮ್ಮ ಅಧ್ಯಕ್ಷರು, ಈ ಒಂದು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಾದ DK ಶಿವಕುಮಾರ್ ಅವರು. ಅಂದರೆ ಎಲ್ಲರನ್ನೂ ಹಾಳು ಮಾಡ್ತಾ ಇದ್ದಾರೆ. ಯಾವುದೇ ತಗೊಳ್ಳಿ, ಯಾವುದೇ ಒಂದು ಪ್ರಾಜೆಕ್ಟ ಅದರಲ್ಲೂ ಕಮಿಷನ್ನು, ಯಾವುದೇ ಒಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ BBMPಯಲ್ಲಿ 75ರಿಂದ 100 ರೂಪಾಯಿ ಕೊಡಬೇಕು ಒಂದು ಸ್ಕ್ವೇರ್ ಫೀಟ್ಗೆ. ಎಲ್ಲ ಕಡೆ ಇವತ್ತು ಕರಪ್ಷನ್ನು ಅಟ್ಟಹಾಸ ಮೆರಿತಾ ಇದೆ. ಇವತ್ತು ಮೆಂಬರ್ಶಿಪ್ಗೂ ತಗೊಬಂದ್ಬಿಟ್ರು. ಯಾಕೆ ಮೆಂಬರ್ಶಿಪ್ಗೆ ಯಾವ ರೀತಿ ತಗೊಬಂದಾರೆ ಅಂದರೆ ನನಗೆ ಬೇಜಾರಾಗೋದು, ಗಣೇಶನ್ ಕೊಟ್ಟು ಬೆಳ್ಳಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ. ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲೋಡಿಸೋದು, ಇಲ್ಲಿ ಗಣೇಶನ್ ಕೊಟ್ಟು ಮೆಂಬರ್ಶಿಪ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಆಗ್ರಹಿಸ್ತಾ ಇದ್ದೀವಿ, ದಯವಿಟ್ಟು ನಿಲ್ಲಿಸಿ ಇದನ್ನು. ಈ ಒಂದು ಅನ್ಎಥಿಕಲ್ ಮೆಂಬರ್ಶಿಪ್ನ ನೀವು ಮಾಡ್ತಾ ಇರೋದು ಮುಂದಿನ ಪೀಳಿಗೆಗೆ ಕೆಟ್ಟದಾಗತ್ತೆ. ಇದನ್ನು ನಿಲ್ಲಿಸಿದ್ರೆ, ನಾಂದಿ ಆಡಿದ್ರೆ ಒಳ್ಳೆಯದು. ಆ ಯುವಕರಿಗೆ ಬಿಡಿ, ಆ ಯುವನಿಧಿ ಕೊಡ್ತೀನಿ ಅಂತ ಅದನ್ನು ಯಾಮರ್ಸ್ಬಿಟ್ರಿ, ಯಾರಿಗೂ ಕೊಡಲೇ ಇಲ್ಲ ಯುವನಿಧಿ ಸರಿಯಾಗಿರೋಂಥ ದುಡ್ಡನ್ನ. ಎಲ್ಲ ಸ್ಕೀಮಲ್ಲೂ 2 ತಿಂಗಳು 3 ತಿಂಗಳು ನೀವು ನಿಲ್ಸ್ಕೊಂಡೇ ಬರ್ತಾ ಇರೋ ದುಡ್ಡನ್ನ. ಆದ್ದರಿಂದ ಈ ಮೆಂಬರ್ಶಿಪ್ನ ಈ ಕೂಡಲೇ ನಿಲ್ಲಿಸಿ, ಎಥಿಕಲ್ಲಾಗಿ ಸುಸಂಸ್ಕೃತರನ್ನ ನೀವು ಮೆಂಬರ್ಶಿಪ್ ಮಾಡಬೇಕಂದ್ರೆ ಹಂಗೆ ಮೆಂಬರ್ಶಿಪ್ ಮಾಡಿ, ಹಿಂಗೆಲ್ಲ ಆಮಿಷ ಓಡಿ ಮೆಂಬರ್ಶಿಪ್ ಮಾಡಬಾರ್ದು ಅಂತ ಕೇಳ್ಕೊಂಡು. ಯಾವುದೇ ಕಾರಣಕ್ಕೂ ಆಗಲ್ಲ. ಆದರೆ ಯುವಕರು ಇವತ್ತು ಹೊಸ ಈಗ ಯೂತ್ ಮೆಂಬರ್ಶಿಪ್ ಮಾಡ್ತಾ ಇರೋದು ಯುವಕರಿಗೆ. ಮೊದಲೇ ಯುವಕರಿಗೆ ಮೆಂಬರ್ಶಿಪ್ ಮಾಡೋಂಥ ಸಂದರ್ಭದಲ್ಲಿ ಹಿಂಗೆಲ್ಲ ಆಮಿಷ ಗಿಫ್ಟ್ಗಳನ್ನ ಕೊಟ್ಟು ಮೆಂಬರ್ ಮಾಡ್ಕೊಬೇಕಂತ, ಹಂಗೆ ಮೆಂಬರ್ ಮಾಡಲಿ. ನಮ್ಮ ಸರ್ಕಾರ ಇದೆ, ನಾವು ಇಷ್ಟೆಲ್ಲ ಸ್ಕೀಮ್ಗಳಿದೆ, ನಿಮಗೆ ಆ ಸ್ಕೀಮ್ಗಳಲ್ಲಿ ನಿಮಗೆಲ್ಲ ಫಲಾನುಭವಿಗಳು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿದಾಗ ಅವರು ಅದನ್ನೇ ಮಾಡ್ಬೋದು. ಅದು ಯಾಕೆ ಇದನ್ನು ಕೊಟ್ಬಿಟ್ಟು ಮಾಡಬೇಕು ಅಂತ ನಮ್ಮ ಪ್ರಶ್ನೆ. ಎರಡನೇದು, ಇದಕ್ಕೆ ಯಾರು ದುಡ್ಡು ಕೊಡ್ತಾ ಇದ್ದಾರೆ, ಎಷ್ಟು ಕೋಟಿ ರೂಪಾಯಿ ಖರ್ಚಾಗ್ತಿದೆ, ಇದಕ್ಕೆ DK ಶಿವಕುಮಾರ್ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇದಕ್ಕೆ ಎಷ್ಟು ಫಂಡ್ ಮಾಡಿದ್ದಾರೆ, ಇದು ದಯಮಾಡಿ ಅವರು ಪಬ್ಲಿಕ್ಕಿಗೆ ಮೋಸ ಮಾಡ್ತಾರೆ. ಗ್ಯಾರಂಟಿ ಒಂದು ಕಡೆ ಮೋಸ ಮಾಡಿದ್ರೆ ಇಷ್ಟು ಲಕ್ಷಾಂತರ ಗಣೇಶಗಳು ಕೊಡ್ತಾರೆ. ಹಿಂದೂ ಧರ್ಮಕ್ಕೆ ಗಣೇಶನ ಕೊಡ್ತಾ ಇದ್ದಾರೆ, ಬೇರೆ ಧರ್ಮಕ್ಕೆ ಬೇರೆ ಕೊಡ್ತಾ ಇದ್ದಾರೆ. ಸೊ ಇದೇನಾಗ್ತದೆ ಅಂತಂದರೆ, ನೀವು ಗಣೇಶನ ತೊಗೊಂಡೋಗಿ ಅರೆಸ್ಟ್ ಮಾಡ್ತೀರಾ, ಗಣೇಶನ ಫಂಕ್ಷನ್ ಮಾಡೋರಿಗೆ ನೀವು FIR ಮಾಡಿದ್ದೀರಾ. ಆದರೆ ಇಲ್ಲಿ ಗಣೇಶನ ಕೊಡೋವಂಥ ಕೆಲಸಕ್ಕೆ ನೀವು ಪ್ರಾಮಾಣಿಕವಾಗಿ ಮೆಂಬರ್ಶಿಪ್ ಮಾಡಿಸ್ಬೇಕೇ ಹೊರತು ಈ ಥರ ಆಸೆ ಆಮಿಷಗಳನ್ನ ಒಡ್ಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಇದು ಸಂವಿಧಾನ ಬಾಹರ. ಈ ದೃಷ್ಟಿಯಿಂದ ನಾವು ಪೊಲೀಸ್ ಕಮಿಷನರ್ಗೆ ಹೇಳ್ತಾ ಇದ್ದೀವಿ, ಸಂಬಂಧಪಟ್ಟವ್ರಿಗೆ ಹೇಳ್ತಾ ಇದ್ದೀವಿ, ಮೇಲೆ ಕ್ರಮ ತಗೋಬೇಕು ಇವ್ರ ಮೇಲೆ. ಅವ್ರು ನಿಜವಾಗ್ಲೂ ಅವರಿಗೆ
ಕಾಂಗ್ರೆಸ್ಗೆ ಪ್ರೀತಿ ಇರೋ ಜನ ಹಂಗೆ ಬಿ ಜೆ ಪಿಗೆ ಯಾವ ಥರ ಮೆಂಬರ್ಶಿಪ್ ಮಾಡ್ತಿದ್ದಾರೆ ಅದೇ ಥರ ಮೆಂಬರ್ಶಿಪ್ ಮಾಡ್ತೀವಿ. ಮನೆಗೆ ಯಾರು ಬೇಡ ಅನ್ನಲ್ಲ, ನಿಮ್ಮನ್ನ ಯಾರು ತಡೆಯಲ್ಲ. ಈ ಥರ ಹಣದ ಆಮಿಷ ಪಡಿಸಿ ವಿಗ್ರಹಗಳನ್ನ ಕೊಡುವಂಥದ್ದು ಈ ಥರ ಮಾಡ್ತು ಅಂತಂದರೆ ನೀವು ದೇವ್ರನ್ನ ತೊಗೊಂಡೋಗಿ ಮಾರುವಂಥ ಪರಿಸ್ಥಿತಿ ಆಗ್ತಾ ಇದೆ. ಇಲ್ಲಿ ದೇವ್ರನ್ನ ಅಡ ಇಟ್ಕೊಳ್ಳೋ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ದು ಇವತ್ತು ಮೆಂಬರ್ಶಿಪ್ ಯಾಕೆ ಮಾಡ್ತಾ ಇದ್ದಾರೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ನ ಆಯ್ಕೆ ಮಾಡಬೇಕು. ಸೊ ಯಾರ್ಯಾರು ಮೆಂಬರ್ ಆಗ್ತಾರೋ ಅವ್ರಿಗೆಲ್ಲ ವೋಟಿಂಗ್ ರೈಟ್ಸ್ ಇದೆ. ಆ ವೋಟಿಂಗ್ ರೈಟ್ಸ್ನ ತಗೊಳೋದಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಪೈಪೋಟಿ ಬಿದ್ದು ಇಂಥ ಗಿಫ್ಟ್ಗಳನ್ನ ಕೊಟ್ಟು ಎಲ್ಲರನ್ನು ಮೆಂಬರ್ಶಿಪ್ ಮಾಡಿ ಆ ಮೆಂಬರ್ಶಿಪ್ಗಳಲ್ಲಿ ಅವ್ರಿಗೆ ಮೆಂಬರ್ ಕೈಯಲ್ಲಿ ವೋಟ್ ಹಾಕ್ಸೋಂಥ ಕೆಲಸ ಮಾಡಿದ್ರೆ. ಅಂದರೆ ಇದು ನಥಿಂಗ್ ಬಟ್ ಇದು ಕ್ಯಾಶ್ ಫಾರ್ ವೋಟ್ ಫಾರ್ ಕ್ಯಾಶ್ ಅಂತ. ಸೊ ಪ್ರಜಾತಂತ್ರಕ್ಕೆ ಇದು ಮಾರಕ. ಇದನ್ನು ನಿಲ್ಲಿಸಬೇಕು. ಇದನ್ನು ಆಗ್ರಹ ಮಾಡ್ತಾ ಇದೀವಿ. ಇದನ್ನು ನಾವು ಕಮಿಷನರ್ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಇದ್ರ ಮೇಲೆ ಕ್ರಮ ಜರುಗಿಸ್ಬೇಕಂತ ನಾವು ಕೇಳ್ತೇವೆ. ಮುಂದಿನ ದಿನದಲ್ಲಿ ಅವ್ರಿಗೂ ತಗೊಂಡೋಗಿ ಒಂದು ಲೆಟರ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಈಗ ಇದು ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ 4 ಜನ ನಿಂತ್ಕೊಳ್ಳಿ, 5 ಜನ ನಿಂತ್ಕೊಳ್ಳಿ, ಅಲ್ಲ ಅವ್ರು ಓಟ್ ಹಾಕ್ಸ್ಕೊಳ್ಳೋ ಧರ್ಮ ಹೊರತು ನೀವು ಹಿಂದೂ ವಿಗ್ರಹಗಳನ್ನ ತಗೊಂಡೋಗಿ ಮೆಂಬರ್ಶಿಪ್ಗೋಸ್ಕರ ಇದು ಮಾಡುವಂಥ ದುಸ್ಥಿತಿ ನಿಮ್ಗೆ ಯಾತಕ್ಕೆ ಅಂತ ಕೇಳ್ತಾ ಇರೋದು ನಾವು. ನಿಮ್ಮ ದುಸ್ಥಿತಿ ಈ ಲೆವೆಲ್ ನೀವು ಇಳ್ಕೊಂಡಿದ್ದೀರಲ್ಲ, ಅದು ನಮ್ಮ ಪ್ರಶ್ನೆ. ಎಲೆಕ್ಷನ್ ಅಂದ್ರೆ ಏನು? ಸಂವಿಧಾನವಾಗಿ ಎಲೆಕ್ಷನ್ ಮಾಡಬೇಕು. ಆದರೆ ನೀವು ಇವಾಗಲೇ ಯುವಕರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಗೊತ್ತಿಲ್ವಾ? ಇಂಥವ್ರನ್ನ ಫಸ್ಟ್ ಕಿತ್ತಾಕಿ ಇವ್ರನ್ನ. ನೀವು 100 ವರ್ಷಕ್ಕಿಂತ ಹೆಚ್ಚಾಗಿ ಹಳೆಯ ಪಕ್ಷ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಸಂಸ್ಕಾರ ಏನು ಕೊಟ್ಟಿದ್ದೀರಾ ನಿಮ್ಮ ಯುವಕರಿಗೆ? ಅದು ನಾವು BJP ಅವರು ಮಾಡುವಂಥ ಒಂದು ಕ್ವಶನ್ನು. ಅದಕ್ಕೆ ದಯವಿಟ್ಟು ಕ್ರಮ ತಗೋಬೇಕು ಅಂತ ನಾವು ಹೇಳ್ತೀವಿ.